ಏನಾಗಿದೆ ಬೆಂಗಳೂರಿಗೆ? ಬೆಂಗಳೂರು ಸೇಫ್ ಅಲ್ವಾ? ಬೆಂಗಳೂರು ಬದುಕಕ್ಕೆ ಸೇಫ್ ಅಲ್ವಾ? ಬೆಂಗಳೂರಿನಲ್ಲಿ ಒಂದಿನ ಇದ್ದರೆ 15 ಸಿಗರೇಟ್ ಸೇದಿದಂತೆ ಸಮ ಅನ್ನುವಂತಹ ಕೇಳಿಬಂದಿರೋ ಆರೋಪ ನಿಜಾನಾ? ಬೆಂಗಳೂರು ಸೇಫ್ ಅಲ್ವಾ? ಬೆಂಗಳೂರಿಗೆ ಏನೇನು ಕರಿತೀವಿ? IT-BT ಸಿಟಿ, ಗಾರ್ಡನ್ ಸಿಟಿ, ಮೆಟ್ರೋ ಸಿಟಿ, ಸಿಲಿಕಾನ್ ಸಿಟಿ, ಇನ್ನೂ ಹಲವಾರು ಸಿಟಿ ಅಂತ ಕರಿತೀವಿ. ಬಟ್ ಈ ಕೇಳಿಬಂದಿರೋ ಆರೋಪ ಬೆಂಗಳೂರು ಪೊಲ್ಯೂಷನ್ ಸಿಟಿ ಆಗಿದೆ ಅಂತ. ಇದು ನಿಜಕ್ಕೂ ನಿಜಾನಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. AQI ಅಂತಾರೆ, ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್. ನಾವು ಉಸಿರಾಡುವಂತಹ ಗಾಳಿ ಅದರ ಗುಣಮಟ್ಟ ಚೆನ್ನಾಗಿದೆಯಾ ಅಂತ ಹೇಳುವಂತಹ AQI ಅಂತ ಕರೀತಾರೆ. ಅದು ಸರಿ ಇಲ್ವಾ? ಬೆಂಗಳೂರಿನಲ್ಲಿ ಎಷ್ಟಿರಬೇಕು? ಬೆಂಗಳೂರಿನಲ್ಲಿ ಎಷ್ಟಿದೆ ಕಂಪೇರ್ ಟು ಅದರ್ ಮೆಟ್ರೋ ಸಿಟೀಸ್? ಎಷ್ಟಿದೆ ದೇಶದಲ್ಲಿ ಮೆಟ್ರೋ ಸಿಟೀಸ್ ಅಂತ ಕರೆಸ್ಕೊಳ್ಳೋದು? ಚೆನ್ನೈ, ಹೈದರಾಬಾದ್, ಮುಂಬೈ, ಕೋಲ್ಕತ್ತಾ, ಡೆಲ್ಲಿ, ಚೆನ್ನೈ, ಇಲ್ಲೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬೆಂಗಳೂರು ವಿ ಆರ್ ಸಿಕ್ಕಾಪಟ್ಟೆ ಸೇಫ್ ಆಗಿದ್ದೀವಿ. ಆದರೂ ಕೂಡ ಕೆಲವೊಂದು ಕೊಳಕು ಮನಸ್ಥಿತಿಗಳು ಹೋಗಿ ಬಂದು ಬೆಂಗಳೂರು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಯಾಕೆ? ಇದು ಕೇವಲ ಗಾಳಿ ವಿಚಾರಕ್ಕಲ್ಲ. ಮಳೆ ಬಂದರೆ ಬೆಂಗಳೂರು ಕಡೆ ಬೆಟ್ ಮಾಡಿ ತೋರಿಸ್ತಾರೆ, ಇನ್ನೇನೋ ಸಮಸ್ಯೆ ಆದರೆ ಬೆಂಗಳೂರು ಕಡೆ ಬೆಟ್ ಮಾಡಿ ತೋರಿಸ್ತಾರೆ. ಇದು ಹೂವಿರೋ ಕಡೆನೇ ಅಲ್ವಾ ಜೇನುಹುಳ ಬಂದು ಮುತ್ಕೊಳ್ಳೋದು? ಹಾಗಾಗಿದೆ. ಬಹಳ ಸುಂದರವಾದ ಸಿಟಿಗಿನ ನೋಡೋಕ್ಕಾಗ್ತಾ ಇಲ್ಲ, ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಕೆಲವೊಂದು ಮನಸ್ಥಿತಿಗಳು ಬೆಂಗಳೂರನ್ನ ಈ ಒಂದು ಮಾನವನ್ನು ಕಳಿಬೇಕು, ಮಾನ ಹರಾಜು ಹಾಕಬೇಕು ಅಂತ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಒಂದು ವೆಪನ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ AQI ಅಥವಾ ನಾವು ಉಸಿರಾಡ್ತಾ ಇರುವ ಗಾಳಿಯ ಗುಣಮಟ್ಟ ಬೆಂಗಳೂರಿನಲ್ಲಿ ಏನಿದೆ? ಬೆಂಗಳೂರು ಸೇಫಾ ಅಥವಾ ಇಲ್ವಾ? ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಬೆಂಗಳೂರಿಗೆ ಏನಾಗಿದೆ? AQI ಅಂದರೆ ಸಾಮಾನ್ಯವಾಗಿ ಈ ಪದವನ್ನು ನಾವು ಕೇಳಿರೋದು ಬಹಳ ಕಡಿಮೆ. ಯಾಕಂದರೆ ನಮಗಂಥ ಪರಿಸ್ಥಿತಿ ಬಂದಿರಲಿಲ್ಲ. ನಾವು ಅದ್ಭುತವಾದಂತಹ ಜಾಗದಲ್ಲಿದ್ದೀವಿ, ಸೇಫ್ ಜಾಗದಲ್ಲಿದ್ದೀವಿ. AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ. ನಾವು ಉಸಿರಾಟ ಮಾಡುವಂತಹ ಗಾಳಿಯ ಗುಣಮಟ್ಟ ಹೇಗಿದೆ ಅಂತ ಒಂದು ನಂಬರ್ಸಲ್ಲಿ ತೋರಿಸ್ತಾರೆ. ಅದು ಬಿಲೋ 50 ಇರಬೇಕು ಅಂತಾರೆ. ಅಲ್ಲಿಗೆ ನಾವು ಸೇಫ್, ಒಳ್ಳೆ ಗಾಳಿನ ಸೇವನೆ ಮಾಡ್ತಾ ಇದ್ದೀವಿ ಅಂತ. ಈಗ ಪ್ರಶ್ನೆ, ಬೆಂಗಳೂರಿನಲ್ಲಿ ಜನ ಬದುಕೋಕೆ ಸೇಫ್ ಅಲ್ವಾ? ಬೆಂಗಳೂರಿಗೆ ಇಂಥ ಕೆಟ್ಟ ಹೆಸರು ತರ್ತಾ ಇರೋದು ಯಾಕೆ? ಪ್ರಯತ್ನಗಳು ಯಾಕೆ? ಬೆಂಗಳೂರನ್ನ ಬಿಟ್ಟ ಆ ಯುವ ಜೋಡಿ ಸುಳ್ಳು ಹೇಳು ಆಯ್ತಾ? ಹೋಗೋದೋಯ್ತು, ಸುಮ್ಮನೆ ಹೋಗ್ಬೇಕು ತಾನೆ. ಬೆಂಗಳೂರಿನ ಹೆಸರು ಕೆಡ್ಸೋಕೆ ಈ ಪ್ಲಾನ್ ನಡೀತಾ. ಏನು ಅಜೆಂಡಾ? ಹಿಡನ್ ಅಜೆಂಡಾ ಏನು? ಬೆಂಗಳೂರಿನಂತಹ ನಗರದ ಮೇಲೆ ಕೋಪ ಯಾಕೆ? ಬರ್ತೀರಿ, ಇಲ್ಲಿರ್ತೀರಿ, ಚೆನ್ನಾಗಿ ಜೇಬ್ ತುಂಬ ಭಾರ ಮಾಡಿಕೊಂಡು ಹಣವನ್ನು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ. ಎಲ್ಲಿಂದ ಬಂದರೂ ಬೆಂಗಳೂರು ಇಷ್ಟವಾಗಲ್ಲ ಅನ್ನೋರು ಬಹಳ ಕಡಿಮೆ. ಬೆಂಗಳೂರಿಗೆ ಬಂದುಬಿಟ್ರೆ ಯಾರು ಬೇಡ, ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಹೋಗೋಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಕೆಲವೊಬ್ರು ಇಂತಹ ಹಿಡನ್ ಅಜೆಂಡಾ ಇಟ್ಕೊಂಡು ಬರ್ತಾ ಇರೋದು ಯಾಕೆ? ಹಸಿರು ತುಂಬಿದ ವಾತಾವರಣ ಕೆಟ್ಟಿದೆ ಅಂದರೆ ಏನರ್ಥ ರೀ? ಬೆಂಗಳೂರಿಗೆ ಈ IT-BT ಸಿಟಿ, ಮೆಟ್ರೋ ಸಿಟಿ ಇವೆಲ್ಲ ಬಿಡ್ರಿ, ಗಾರ್ಡನ್ ಸಿಟಿ ಅಂತಾರೆ ಕಣ್ರಿ. ಗಾರ್ಡನ್ ಸಿಟಿ ಅಂದ್ರೆ ಅರ್ಥ ಏನು? ಇಲ್ಲಿನ ಗಾಳಿ ಸೇಫ್ ಅಲ್ವಾ? ಒಂದು ದಿನ ಬೆಂಗಳೂರಿನಲ್ಲಿ ಉಸಿರಾಡಿದ್ರೆ 15 ಸಿಗರೇಟಿಗೆ ಸಮ ಅನ್ನುವಂತಹ ಬಹಳ ದೊಡ್ಡ ಸುಳ್ಳು ಗಂಭೀರ ಆರೋಪವನ್ನ ಈ ಕೇರಳದ ಒಂದು ಕಪಲ್ ಮಾಡಿ ಹೋಗಿದೆ. ಅದನ್ನ ಹೇಳಿದ್ದು. ಬಂದ್ರು, 2 ವರ್ಷ ಇದ್ರು, ಜೇಬ್ ಖಾಲಿ ಇತ್ತು, ಜೇಬ್ ಭರ್ತಿ ಮಾಡ್ಕೊಂಡ್ರು. ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಕು ತಾನೆ. ಅದೇನೋ ತಿಂತಟ್ಟೆಗೇನೋ ಮಾಡೋದ್ರು ಅಂತ ಹಳ್ಳಿ ಕಡೆ ಗಾದೆ ಇದೆ, ಆ ಕೆಲಸ ಮಾಡಿ ಹೋಗಿದ್ದಾರೆ. ಆಮೇಲೆ ಇದೊಂದು ಕಪಲ್ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ. ಹೋಗಿ ಬಂದು ಮಳೆಗಾಲ ಬಂದ್ರು ಬೆಂಗಳೂರಿಗೆ ಕೆಟ್ಟ ಹೆಸರು, ಇನ್ನೇನೋ ಕ್ರೈಮ್ ಜಾಸ್ತಿ ಆದ್ರೂ ಊರಲ್ಲೆಲ್ಲ ಆಗ್ತಾ ಇರುತ್ತೆ. ಇಲ್ಲೊಂದು ಆಯ್ತಾ ಬೆಂಗಳೂರು ಕೆಟ್ಟ ಹೆಸರು. ಯಾಕೆ ಬೆಂಗಳೂರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾರು ಮತ್ತು ಯಾಕೆ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಾನು ಯಾಕೆ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸಹಜವಾಗಿ ನಿಮಗೆ ಪ್ರಶ್ನೆ ಬರುತ್ತೆ. ಕೇರಳದ ಅದೊಂದು ಕಪಲ್ ಹೋಗ್ಬೇಕಾದ್ರೆ ಏನೋ ಹೇಳೋದ್ರು ಅಂದೆ. ಯಾರವರು, ಏನು ಹೇಳೋದ್ರು, ಎಲ್ಲಿಗೆ ಹೋದ್ರು? ಮೂಲತಃ ಅವರು ಕೇರಳದವರು. ಇಲ್ಲಿಗೆ ಬಂದಿದ್ದು ಯಾಕೆ? ಈಗ ಯಾಕೆ ಹೋದ್ರು? ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅವರೇ ಹೇಳೋಗಿರೋ ವಿಡಿಯೋ. ಫಸ್ಟ್ ಅದನ್ನ ನೋಡ್ಕೊ ಬನ್ನಿ, ಆಮೇಲೆ ಚರ್ಚೆ ಶುರು ಮಾಡ್ತಾ ಹೋಗೋಣ. You might hate us, but Bangalore slowly killing us and no one sees it coming. Welcome to day 9 of Let's Find Out. We're 27, working in corporate and have been living in Bangalore for more than 2 years. We loved Bangalore for its weather, but things changed. We started falling sick. I developed breathing issues and allergies. And I, who doesn't even catch a cold, is always coughing and sneezing. We fixed our lifestyle by eating healthy, exercising daily, but the real problem was something else. People say Bangalore has fresh air and great weather, but does it really? During Feb, we checked the AQI and it was 297. This is equivalent to smoking 15 cigarettes a day. To test this, we bought an air purifier and this the condition in just 3 months and see the amount of dust our scooter gathers despite being inside the building. So we had to take a decision. We are moving out of Bangalore. Our job and our friends are here, but we have to put our health first. Check the AQI near you and please wear a mask while you go out. Share this with all the Bangaloreans as they deserve to know the truth. You might hate us, but